ಸಿಂಹರಾಶಿ ಅದೃಷ್ಟದ ಕೊರತೆ, ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ. ಎಲ್ಲವೂ ಇದೆ, ಪ್ರಯತ್ನವನ್ನು ಮಾಡಿದ್ದೀರಿ, ಅದರಿಂದ ಬರಬೇಕಾದಂತಹ ಫಲ ಕಣ್ಣಿಗೆ ಕಾಣ್ತಾ ಇದೆ, ಕೈಗೆ ಸಿಗ್ತಾ ಇಲ್ಲ. ಕೈಗೆ ಸಿಕ್ಕಿದ್ದಷ್ಟು ಅನುಭವಕ್ಕೆ ಬರ್ತಾ ಇಲ್ಲ. ಹೀಗೆ ಅದೃಷ್ಟದ ಕೊರತೆ ನಿಮಗೆ ಆಗುವಂಥದ್ದು. ಪ್ರೇಮಿಗಳಿಗೆ ತೊಂದರೆಯಾಗ್ತಕ್ಕಂತಹ ದಿವಸ, ತುಂಬ ಬೇಸರ ಮಾಡ್ಕೊಳ್ತೀರಿ, ಪ್ರಯೋಜನ ಇಲ್ಲ. ಗ್ರಹಗತಿ ಹೇಗೆಲ್ಲ ಬರುತ್ತೆ ಅದೆಲ್ಲವನ್ನು ಅನುಭವಿಸಲೇಬೇಕು ಅನ್ನುವಂಥದ್ದು. ಕಠಿಣ ಪರಿಶ್ರಮ ಪಡ್ತೀರಿ, ಆದರೆ ಗಳಿಕೆ ಕಡಿಮೆ. ಪಟ್ಟಂತಹ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇಲ್ಲ ಅಂತಾದಾಗ ಸ್ವಾಭಾವಿಕವಾಗಿ ತುಂಬ ಬೇಸರವಾಗುತ್ತೆ. ಆಗ ಕೊನೆಯಲ್ಲಿ ಒಂದು ಮಾತು ಬರುತ್ತೆ, ನನಗೆ ಹೆಚ್ಚಿಗೆ ಏನು ಬೇಕಾಗಿಲ್ಲಪ್ಪ, ನಾನು ಎಷ್ಟು ಕಷ್ಟಪಟ್ಟನೋ ಅಥವಾ ನನಗೆ ಬರುವುದೇನಿದೆಯೋ, ನನಗೆ ಬರಬೇಕಾದ್ದೇನಿದೆಯೋ ಅಷ್ಟು ಬಂದರೆ ಸಾಕು ಅನ್ನುವಂತಹ ಮಾತುಗಳು ಬರುತ್ತೆ. ಅದಕ್ಕೂ ಅವಕಾಶ ಇಲ್ಲ, ಅದೃಷ್ಟ ಚೆನ್ನಾಗಿಲ್ಲ. ಇದನ್ನು ಗಮನಿಸ್ಕೊಳ್ಬೇಕು. ಸಂಬಂಧಗಳ ನಡುವೆ ಅಹಂಭಾವ ಬೇಡ. ಗಂಡ ಹೆಂಡತಿಯರ ಮಧ್ಯದಲ್ಲಿ, ಕುಟುಂಬ ಸದಸ್ಯರ ಮಧ್ಯದಲ್ಲಿ, ಬಂಧುಗಳ ಮಧ್ಯದಲ್ಲಿ, ತುಂಬ ಪ್ರಾಣ ಸ್ನೇಹಿತರ ಮಧ್ಯದಲ್ಲಿ ಅಲ್ಲಿ ಈಗೋ ಅನ್ನುವಂಥದ್ದು ಬರಬಾರದು. ಅದು ಬಂತು ಅಂತಂದರೆ ಅಲ್ಲಿ ದ್ವೇಷ ಪ್ರಾರಂಭ ಆಯಿತು ಅನ್ನುವಂತಹ ಅರ್ಥ. ಆ ದ್ವೇಷಕ್ಕೆ ಮದ್ದಿಲ್ಲ. ಅದರಿಂದ ಏನೇನೋ ತೊಂದರೆಗಳು, ಅನಾಹುತಗಳು ಆಗುವಂತಹ ಸಾಧ್ಯತೆ. ಅನವಶ್ಯವಾದಂತಹ ವಿಚಾರಗಳಿಂದ ಮನೆಯಲ್ಲಿ ಜಗಳ ಆಗುತ್ತೆ. ಬೇಡದೇ ಇರುವಂತಹ ವಿಷಯಕ್ಕೆ ಜಗಳಗಳಾಗುವಂಥದ್ದು. ಬೇಕಾದಂತಹ ವಿಷಯ ಅಲ್ಲಿ ಬರುವುದೇ ಇಲ್ಲ, ಪ್ರಸ್ತಾಪಕ್ಕೆ ಬರೋದಿಲ್ಲ, ಮುನ್ನೆಲೆಗೆ ಬರೋದಿಲ್ಲ. ಇದನ್ನೆಲ್ಲ ಸರಿಯಾಗಿ ಗಮನಿಸ್ಕೊಳ್ಬೇಕು. ಹಳೆಯ ಕೆಲಸಗಳು ಏನಿದೆ ಬಾಕಿ ಉಳಿದಿದೆ ಅದನ್ನೆಲ್ಲ ಪೂರ್ಣ ಮಾಡಬೇಕು. ಇಲ್ಲದೇ ಇದ್ದರೆ ಅದು ಕೂಡ ನಿಮ್ಮದೊಂದು ತಪ್ಪಾಗುತ್ತೆ. ಆ ಉದ್ದೇಶಕ್ಕೆ ಜಗಳಗಳು ಆಗಬಹುದು ಅಂತ ಅರ್ಥ. ಲಕ್ಷ್ಮೀನಾರಾಯಣರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಕ್ಷೀರಾಭಿಷೇಕವನ್ನು ಮಾಡಿಸಿ ಶುಭವಾಗಿ. ಕನ್ಯಾ ರಾಶಿ ವ್ಯವಹಾರದಲ್ಲಿ ಕೌಟುಂಬಿಕವಾಗಿ ಹಲವಾರು ಸವಾಲುಗಳು ಎದುರಾಗತ್ತೆ. ಅತಿಯಾದಂತಹ ನಂಬಿಕೆ ಬೇಡ. ಯಾವ ವಿಷಯದಲ್ಲಾಗಲಿ, ಯಾವ ವ್ಯಕ್ತಿಯಲ್ಲಾಗಲಿ ಅವರನ್ನೇ ನಂಬಿಕೊಂಡು, ಅದೇ ವಿಷಯವನ್ನು ನಂಬಿಕೊಂಡು ಮುಂದುವರೆದಾಗ ಅದು ಒಂದು ವೇಳೆ ನಮ್ಮ ಇಷ್ಟಾರ್ಥಕ್ಕೆ ವಿರುದ್ಧವಾಗಿದ್ದರೆ ಕೊನೆಯಲ್ಲಿ ಏನು ಮಾಡಬೇಕು, ಇದು ಪ್ರಶ್ನೆಯಾಗುತ್ತೆ. ಪ್ರಮುಖವಾದಂತಹ ಕೆಲಸಗಳಲ್ಲಿ ಜಾಗ್ರತೆಯನ್ನು ವಹಿಸಿ. ಅಲ್ಲೇನಾದರೂ ಆ ಕೆಲಸ ಕೆಟ್ಟೋಯ್ತು ಅಂತಾದರೆ ಮತ್ತೆ ಜೀವನ ಪರ್ಯಂತ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಆಗದೇ ಇರತಕ್ಕಂತಹ ಒಂದು ಸವಾಲನ್ನು ಎದುರಿಸಬೇಕಾಗತ್ತೆ. ತುಂಬ ಜಾಗ್ರತೆ ಇರಲಿ. ನಿಮ್ಮ ಜೀವನ ಭಾವನಾತ್ಮಕವಾಗಿ ಕೆಲಸವನ್ನು ಮಾಡಬೇಕು. ಅದಿಲ್ಲ ಅಂತಾದಾಗ ಕಷ್ಟವನ್ನು ನೋಡಬೇಕಾಗತ್ತೆ. ಹಲವರಿಗೆ ಮಾರ್ಗದರ್ಶನ, ಸಹಕಾರ ನಿಮ್ಮಿಂದ ಸಿಕ್ಕಬಹುದು. ನೀವು ಹೇಳಿದ್ದನ್ನೇ ಪರಮಸತ್ಯ ಅಂತ ಹೇಳಿ ನಂಬುವಂಥವ್ರು ಇರ್ಬೋದು. ಆದರೆ ಅವರು ಯಾರಿಗೂ ಕೂಡ ಮೋಸವಾಗಬಾರ್ದು ಅನ್ನುವಂಥದ್ದು. ಬಡವರಿಗೆ, ಅಗತ್ಯ ಇರತಕ್ಕಂಥವರಿಗೆ ಸಹಾಯ ಮಾಡೋದಕ್ಕೆ ಅವಕಾಶಗಳಾಗತ್ತೆ. ಕರುಣೆ, ಪ್ರೀತಿ, ಪ್ರೇಮ, ವಿಶ್ವಾಸ ಇವೆಲ್ಲವೂ ಕೂಡ ಹೆಚ್ಚಾಗಿ ಕಾಣುತ್ತೆ. ಆದರೆ ಯಾವುದೂ ನಾಟಕೀಯವಾಗಿರಬಾರ್ದು, ಎಲ್ಲವೂ ಕೂಡ ಪ್ರಾಮಾಣಿಕವಾಗಿ ಇರಬೇಕು ಅನ್ನುವಂಥದ್ದು. ಗೋಮಾತೆಯನ್ನು ಪ್ರಾರ್ಥನೆ, ಪೂಜೆ ಮಾಡಿ ಗೋವಿನ ಅನುಗ್ರಹ ಪಡ್ಕೊಳ್ಳಿ. ಸಕಲ ದೇವತಾ ಪರಮಾಶೀರ್ವಾದ ಅಲ್ಲಿ ಸಿಕ್ತು ಅನ್ನುವಂತಹ ಭಾವನೆ ನಿಮಗಿರಲಿ. ಶುಭವಾಗಿ. ತುಲಾರಾಶಿ ದಾಂಪತ್ಯದಲ್ಲಿ ವಿರಸ ಉಂಟಾಗ್ತಕ್ಕಂಥದ್ದು. ಏನೋ ಒಂದು 2-3 ದಿವಸದಿಂದ ಈ ತುಲಾರಾಶಿಯವರಿಗೆ ದಾಂಪತ್ಯದ ಸಮಸ್ಯೆ ಎನ್ನುವಂಥದ್ದೇ ಹೆಚ್ಚಾಗಿ ಕಾಣ್ತಾ ಇದೆ ಅಂತ ಅನಿಸುತ್ತೆ. ಯಾವುದೇ ಸಮಸ್ಯೆಗಳು ಗಂಡ ಹೆಂಡತಿಯರ ಮಧ್ಯದಲ್ಲಿ ಇದ್ದ ಪಕ್ಷದಲ್ಲಿ ಅದನ್ನು ಮುಕ್ತವಾಗಿ ಕೂತು ಬಗೆಹರಿಸ್ಕೊಳ್ಳಿ. ದಾಂಪತ್ಯ ವಿರಸ ಅಂತಕ್ಕಂಥದ್ದು ಬೇಡ. ಏನೋ ಸಾತ್ವಿಕವಾದಂತಹ ಕೋಪಗಳಿದ್ದರೆ ಅದೆಲ್ಲ ಪರವಾಗಿಲ್ಲ. ಆದರೆ ಅದೇ ಮಾತು, ಅದೇ ಸಿಟ್ಟು, ಅದೇ ಕೋಪ ಶಾಶ್ವತವಾಗಿ ದ್ವೇಷಕ್ಕೆ ತಿರುಗಿಬಿಟ್ರೆ ಕಷ್ಟ ಆದೀತು ಅನ್ನುವಂತಹ ಮುನ್ನೆಚ್ಚರಿಕೆ. ಹಣ ಅಥವಾ ಆಭರಣ ಇದ್ದರೂ ಕೂಡ ದುರಾಸೆ ಯಾಕೋ ತಪ್ತಾ ಇಲ್ಲ. ಏನೋ ಕೈಯಲ್ಲಿ ಹಣ ಓಡಾಡ್ತಾ ಇದೆ ಯೋಗ್ಯತಾನುಸಾರವಾಗಿ, ಒಂದಷ್ಟು ಆಭರಣ ಇದೆ, ಆದರೂ ಕೂಡ ಇನ್ನೂ ಬೇಕು ಮತ್ತು ಬೇಕು ಅನ್ನುವಂತಹ ದುರಾಸೆ ಇದೆಯಲ್ಲ, ಅದು ಯಾಕೋ ತಪ್ತಾ ಇಲ್ಲ ಅಂತ ಹೇಳಿ ಅನ್ನಿಸ್ತಾ ಇದೆ. ನಿಮ್ಮ ಗುರಿಯ ಬಗ್ಗೆ ಚಿಂತನೆ ಇರಲಿ. ಮೂಲ ಉದ್ದೇಶ ಏನಿದೆ ಅದರ ಬಗ್ಗೆ ಚಿಂತನೆಯನ್ನು ನಡೆಸಿ ಆ ಮಾರ್ಗದಲ್ಲಿ ಪ್ರಯತ್ನ ಆಗಲಿ ಅನ್ನುವಂಥದ್ದು. ಮದುವೆಯ ವಿಚಾರಕ್ಕೆ ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ. ಅಲ್ಲಿ ಸ್ವಲ್ಪ ಜಗಳಕ್ಕೆ ಅದು ಕಾರಣ ಅಂತ ಹೇಳಬೇಕು. ಆರೋಗ್ಯ ಸಮಸ್ಯೆಯೂ ಕೂಡ ಸಣ್ಣದಾಗಿ ಕಾಣಿಸುವಂಥದ್ದು. ಕುಟುಂಬದಲ್ಲಿ ಶಾಂತಿ ನೆಮ್ಮದಿಯನ್ನು ಉಳಿಸ್ತಕ್ಕಂತಹ ಪ್ರಯತ್ನಗಳಾಗಲಿ. ಮಾತು ಏನೇ ಬಂದರೂ ಕೂಡ ಸರಿ ತಪ್ಪುಗಳ ಬಗ್ಗೆ ಸರಿಯಾದಂತಹ ತಿಳುವಳಿಕೆಯನ್ನು ಇಟ್ಟುಕೊಂಡು ಮಾತಾಡಿ, ತಿಳುವಳಿಕೆಯನ್ನು ಹೇಳಿ, ತಪ್ಪಿದ್ದನ್ನು ಸರಿಪಡಿಸ್ಕೊಳ್ಳಿ. ಕುಟುಂಬಕ್ಕೂ ಅದನ್ನು ಹೇಳತಕ್ಕಂತಹ ಪ್ರಯತ್ನಗಳು, ತಿಳುವಳಿಕೆಯನ್ನು ಮೂಡಿಸ್ತಕ್ಕಂತಹ ಪ್ರಯತ್ನಗಳು ನಡೀಲಿ ಅನ್ನುವಂಥದ್ದು. ಚಂಡಿಕಾ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಚಂಡಿಕಾ ಪಾರಾಯಣವನ್ನು ಮಾಡಿಸಿ ಶುಭವಾಗಿ. ವೃಶ್ಚಿಕ ರಾಶಿ ವ್ಯವಹಾರದ ದೃಷ್ಟಿಯಿಂದ ತಪ್ಪು ಮಾರ್ಗವನ್ನು ಬಿಟ್ಟು ಯೋಚನೆಯನ್ನು ಮಾಡಿದರೆ ಶುಭ ಇದೆ. ವ್ಯಾಪಾರಂ ದ್ರೋಹ ಚಿಂತನಂ ಅಂತಕ್ಕಂತಹ ಒಂದು ಪ್ರಸಿದ್ಧವಾದ ಮಾತು.
ಆದರೆ ಅದನ್ನು ಒಂದು ಹೆಜ್ಜೆ ಬದಲಾಯಿಸಿ ನೋಡಿ ಪ್ರಯತ್ನಗಳು ನಡೀಲಿ, ನಿಮಗೆ ಅನುಕೂಲ ಆಗುವಂಥದ್ದಿದೆ. ಕೋಪ ಹೆಚ್ಚಾಗಿ ಎಡವಟ್ಟೆಗಳಾಗ್ತಕ್ಕಂಥದ್ದು. ಕೆಲವರಿಗೆ ಆ ಕೋಪವನ್ನು ಹೇಗೆ ಹೊರಹಾಕಬೇಕು ಅನ್ನುವಂಥದ್ದು ಗೊತ್ತಿಲ್ಲ. ಕೆಲವರು ಬೈತಾರೆ, ಕೆಲವರು ಹೊಡೆದಾಟ ಮಾಡ್ಕೊಳ್ತಾರೆ, ಇನ್ನು ಕೆಲವರು ಒಳಗಡೆ ಇಟ್ಕೊಂಡು ಯಾವುದೋ ವಸ್ತುವಿನ ಮೇಲೋ ಇನ್ಯಾವುದೋ ಪದಾರ್ಥದ ಮೇಲೋ ಮಾತಿನಲ್ಲೋ ಅದನ್ನು ತೀರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭಕ್ಕೆ ಅನುಗುಣವಾದಂತಹ ವ್ಯತ್ಯಯಗಳು, ಸಮಸ್ಯೆಗಳು ಅದರಿಂದ ಹೆಚ್ಚಾಗ್ತಾ ಹೋಗುತ್ತೆ. ಅದರಿಂದ ಯಾವ ಪ್ರಯೋಜನವೂ ಕೂಡ ಆಗದೇ ಇರತಕ್ಕಂತಹದ್ದು. ಯುವ ಪ್ರೇಮಿಗಳಿಗೆ ಬಹಳ ಒಳ್ಳೆಯದಾಗ್ತಕ್ಕಂತಹ ಒಂದು ಯೋಗದ ದಿವಸ ಇದು. ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದಕ್ಕೆ ಅವಕಾಶಗಳಿರುತ್ತೆ. ಅವರ ಭವಿಷ್ಯವನ್ನು ಕಟ್ಟಿಕೊಟ್ಟ ಹಾಗಾಗುತ್ತೆ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂತಹ ಯಾವುದೇ ರೀತಿಯ ಸಹಾಯವನ್ನು ಮಾಡಿ ಪುಣ್ಯ ಸಂಚಯವನ್ನು ಮಾಡಿ ಎನ್ನುವಂಥದ್ದು. ವ್ಯಾಪಾರದಲ್ಲಿ ಆರ್ಥಿಕವಾದಂತಹ ಅಭಿವೃದ್ಧಿ, ಲಾಭಕ್ಕೆ ಅವಕಾಶ ಇದೆ. ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಕಾಡಬಹುದು, ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶಗಳಿರುತ್ತೆ. ಪ್ರಯತ್ನವನ್ನೇ ಮಾಡದೇ ಇದ್ದರೆ ಹೇಗಾದೀತು ಅನ್ನುವಂಥದ್ದು ಪ್ರಶ್ನೆ. ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ, ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ, ಪ್ರಭಾಕರ ನಮಸ್ತುಭ್ಯಂ ದಿವಾಕರ ನಮೋಸ್ತುತೆ ಅನ್ನುವಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಲಿ.